ಅಜಯ್ ಸಿಂಗ್ ಅವರು ಹೇಳಿದ್ರು, ಬಸವಣ್ಣವರ ವಚನ ಹೇಳಿದ್ರು, ನಾವು ಬಸವಣ್ಣವರ ಅನುಯಾಯಿಗಳು. ಬಸವಣ್ಣವರು ಏನು ಹೇಳಿದ್ದಾರೆ ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಬಸವಣ್ಣವರ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡು ನಡೀತಕ್ಕಂಥವ್ರು. ಈ ಭಾರತೀಯ ಜನತಾ ಪಕ್ಷದವ್ರು ಇದ್ದಾರಲ್ಲ, ಬರೀ ಸುಳ್ಳು ಹೇಳೋದು, ಸುಳ್ಳೇ ಅವ್ರ ಮನೆ ದೇವರು. ಇವರು ಏನಾದರೂ ಈಗ ಹೈದರಾಬಾದ್ ಕರ್ನಾಟಕದಲ್ಲಿ ಏನಾದ್ರು ಮಾಡಿದ್ರ? ಏನಾದ್ರು ಮಾಡಿದ್ದಾರೆ ಅಂದರೆ ಅಜಯ್ ಸಿಂಗ್ ಅಭಿವೃದ್ಧಿ ಮಾಡಿದ್ದಾರೆ ಬಿ ಜೆ ಪಿಯವರು? ಏನು ಮಾಡಲಿಲ್ಲ, ಬರೀ ಲೂಟಿ ಹೊಡೆಯೋದು ಅಷ್ಟೇ ಕೆಲಸ ಅವ್ರದ್ದು. ನಾನು ಪದೇ ಪದೇ ಅಜಯ್ ಸಿಂಗ್ರವ್ರನ್ನ ಭೇಟಿ ಮಾಡಿದಾಗೆಲ್ಲ, ನೋಡಪ್ಪ, KKRDB ಮೇಲೆ ಒಂದು ಅಪವಾದ ಇದೆ, ಕೊಟ್ಟ ದುಡ್ಡನ್ನು ಖರ್ಚು ಮಾಡಲ್ಲ ಅಂತಕ್ಕಂಥ ಅಪವಾದವಿದೆ. ಈ ಅಪವಾದವನ್ನು ತೊಡೆದಾಕಬೇಕು. ಪ್ರತಿ ವರ್ಷ ನಾವು ಏನು 5,000 ಕೋಟಿ ಕೊಡ್ತೀವಿ ಅದನ್ನು ಆ ವರ್ಷನೇ ಖರ್ಚು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. 5,300 ಕೋಟಿ ನಮ್ಮ ಸರ್ಕಾರ ಬಂದ ಮೇಲೆ ಖರ್ಚಾಗಿದೆ. ನಾನು ಹೇಳಿದ್ದೀನಿ ಅಜಯ್ ಸಿಂಗ್ ಅವರಿಗೆ, 25-26ರಲ್ಲಿ 5,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಅದಕ್ಕೋಸ್ಕರ ಆರೋಗ್ಯಕ್ಕೆ, ಶಿಕ್ಷಣಕ್ಕೆ ಮತ್ತು ಮೂಲಭೂತ ಸೌಕರ್ಯಕ್ಕೆ ಹೆಚ್ಚು ಖರ್ಚು ಮಾಡಬೇಕು ಅಂತ ಹೇಳಿದ್ದೇನೆ. ಅಜಯ್ ಸಿಂಗ್ ಅವರಿಗೆ ಇದನ್ನು ತಪ್ಪದೇ ಮಾಡಬೇಕು ಅಂತ ಹೇಳಿದ್ದೀನಿ.